ಹಾಯ್ ಎಲ್ರಿಗೂ ನಮಸ್ಕಾರ ಗೈಸ್. ಇತ್ತೀಚೆಗೆ ನೀವು ಯೂಟ್ಯೂಬ್ನಲ್ಲಿ ನೋಡ್ಬೋದು ಎಷ್ಟೋ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗೋದು ಮತ್ತು ಅದ್ರ ಜೊತೆ ಎಷ್ಟೋ ಯೂಟ್ಯೂಬ್ಸ್ ವಿಡಿಯೋ ಡಿಲೀಟ್ ಆಗಿದೆ. ಇತ್ತೀಚೆಗೆ ನೀವು ನೋಡ್ಬೋದು ಕೆಲವು ದಿನ ತುಂಬ ಡಿಲೀಟ್ ಆಗ್ತದೆ. ಆಲ್ಮೋಸ್ಟ್ ಎಲ್ಲರೂ ಕೂಡ ಎಷ್ಟೋ ಯೂಟ್ಯೂಬ್ ಚಾನಲ್ಗೆ ಡಿಲೀಟ್ ಆಗಬೇಕಂದ್ರೆ ಕಾರಣ ಏನಪ್ಪ ಅಂದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬರೋದ್ರಿಂದ ಕೆಲವೊಂದಷ್ಟು ಯೂಟ್ಯೂಬ್ ಕ್ರಿಯೇಟರ್ಸ್ ವಾರ್ನಿಂಗ್ ಸ್ಟ್ರೈಕ್ ಬಂದಿದೆ. ನನಗೂ ಕೂಡ ಒಂದು ವಾರ್ನಿಂಗ್ ಸ್ಟ್ರೈಕ್ ಬಂದಿದೆ. ಬೆಳಗ್ಗೆ ವೀಡಿಯೋ ಅಪ್ಲೋಡ್ ಮಾಡಿದೆ, ನಿಮ್ಗೆ ಗೊತ್ತಾಯಿತು. ಆ್ಯಕ್ಚುಲಿ ಉಂಟು ಅಂದರೆ ಯೂಟ್ಯೂಬ್ನಲ್ಲಿ ಎಷ್ಟೋ ಯೂಟ್ಯೂಬ್ ಚಾನಲ್ಗಳು ಡಿಲೀಟ್ ಆಗಿದೆ. ಅದು ಯಾಕಪ್ಪ ಅಂದ್ರೆ ಯೂಟ್ಯೂಬ್ದವ್ರು ಒಂದು ಹೊಸ ನ್ಯೂ ಅಂದರೆ ಕಮ್ಯುನಿಟಿ ಗೈಡ್ಲೈನ್ಸ್ ಮೇಲೆ ಒಂದು ಹೊಸ ನ್ಯೂ ಸ್ಟ್ರೈಕ್ ಒಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ, ಹೊಸ ನ್ಯೂ ಪಾಲಿಸಿ. ಅದು ಏನಪ್ಪ ಪಾಲಿಸಿ ಅಂದರೆ ಅದು ಆ್ಯಕ್ಚುಲಿ ಉಂಟು ಜಾಸ್ತಿ ಅಂದರೆ ಜಾಸ್ತಿ ಎಫೆಕ್ಟ್ ಆಗಿತ್ತು, ಜಾಸ್ತಿ ಡಿಲೀಟ್ ಆಗಿದೆ ಅಂದರೆ ಅರ್ನಿಂಗ್ ರಿಲೇಟೆಡ್ ಯಾರೆಲ್ಲ ವೀಡಿಯೋ ಮಾಡಿದರೆ ಅವ್ರ ಚಾನಲ್ಗೆ ತುಂಬ ಪ್ರಾಬ್ಲಮ್ ಆಗಿದೆ. ಆದ್ರೆ ಬಟ್ ಈಗ ಹೊಸದಾಗಿ ಕೆಲವೊಂದಷ್ಟು ಹೊಸ ನ್ಯೂ ಅನೌನ್ಸ್ಮೆಂಟ್ ಮಾಡಿದ್ದಾರೆ ಯೂಟ್ಯೂಬ್ದವ್ರು. ಏನಂದ್ರೆ ಕಮ್ಯುನಿಟಿ ಗೈಡ್ಲೈನ್ಸ್ ಮೇಲೆ ಒಂದು ಹೊಸ ನ್ಯೂ ಪಾಲಿಸಿ ಅಂದರೆ ಪಾಲಿಸಿದಲ್ಲಿ ಹೊಸ ನ್ಯೂ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅವರು ಅರ್ನಿಂಗ್ ಕ್ಯಾಟಗರಿ ಮಾತ್ರ ಅಲ್ಲ ಚಾನಲು, ಕೆಲವೊಂದಷ್ಟು ಕ್ಯಾಟಗರಿ ಚಾನಲ್ಗಳು ಕೂಡ ನಾವು ಡಿಲೀಟ್ ಮಾಡ್ತೀವಿ, ಈ ರೀತಿ ಒಂದು ಮಿಸ್ಟೇಕ್ ಮಾಡಿದೆ ಅಂತ ಹೇಳಿದ್ದಾರೆ. ಅದು ಯಾವೊಂದು ಕ್ಯಾಟಗರಿ ಚಾನಲು ಆ್ಯಕ್ಚುಲಿ ಬ್ಲಾಗ್ ಕ್ಯಾಟಗರಿ ಆಗಿರ್ಬೋದು, ನ್ಯೂಸ್ ಕ್ಯಾಟಗರಿ ಆಗಿರ್ಬೋದು, ಟೆಕ್ ಕ್ಯಾಟಗರಿ ಆಗಿರ್ಬೋದು. ಅದ್ರ ಬಟ್ ಎಲ್ಲರಿಗೂ ಗೊತ್ತಾದ್ರೆ ಈ ಒಂದು ನೀವು ಸಂಪೂರ್ಣ ನೋಡಿದರೆ ನಿಮಗೆಲ್ಲ ಕ್ಲಿಯರಾಗಿ ಅರ್ಥ ಆಗುತ್ತೆ. ಅದು ಏನು ಮಿಸ್ಟೇಕು, ಏನು ಅನೌನ್ಸ್ಮೆಂಟು, ಏನು ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಈ ಒಂದು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೂ ನಮ್ಮ ಒಂದು ಈ ಕನ್ನಡ ಟೆಕ್ ಎಡಿಟ್ಸ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸ ಮಾಡ್ತಾರೆ ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದ ಬಟನ್ ಟನ್ ಅಂತ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಇವತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇ ಬಂದ್ಬಿಟ್ಟು ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇತ್ತೀಚೆಗೆ ತುಂಬ ಕಿರಿಕಿರಿ ಆಗಿಬಿಟ್ಟಿದೆ. ಯೂಟ್ಯೂಬ್ನಲ್ಲಿ ತುಂಬ ಪ್ರಾಬ್ಲಮ್ ಆಗಿದೆ. ಇದರಿಂದ ಎಷ್ಟೋ ಯೂಟ್ಯೂಬ್ ಚಾನಲ್ ಕೂಡ ಡಿಲೀಟ್ ಆದವು, ಲೆಕ್ಕನೇ ಇಲ್ಲ. ಎಷ್ಟೋ ಯೂಟ್ಯೂಬ್ ಚಾನಲ್ ಡಿಲೀಟು, ಎಷ್ಟೋ ಯೂಟ್ಯೂಬ್ ಚಾನಲ್ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬಂದಿದೆ, ಎಷ್ಟೋ ಯೂಟ್ಯೂಬ್ ಚಾನಲ್ ವಾರ್ನಿಂಗ್ ಸ್ಟ್ರೈಕ್ ಕೂಡ ಬಂದಿದೆ. ಇದರಿಂದ ತುಂಬ ಪ್ರಾಬ್ಲಮ್ ಆಯಿತು, ಯೂಟ್ಯೂಬರ್ಸ್ಗೆ ತುಂಬ ಗೊಂದಲ ಆಯಿತು. ಏನೋ ತುಂಬ ಸಿಂಪಲ್, ನಾನು ನಿಮಗೆ ಹಾಕಿರ್ತೀನಿ ನೋಡಿ. ಹೊಸದಾಗಿ ಬಂದಂಥ ಹೊಸ ನೀವು ನೋಟಿಸ್ ಏನಪ್ಪ ಅಂದ್ರೆ ನೋಡ್ಕೊಬೋದು. ಲೇಟೆಸ್ಟ್ ಅಪ್ಡೇಟ್ ಅಂತ ಬಂದ್ಬಿಟ್ಟು ಕಮ್ಯುನಿಟಿ ಗೈಡ್ಲೈನ್ಸ್ ಮೇಲೆ ಬಂದಿದೆ ನೋಡಿ. ಜನವರಿ 2025 ಮೇಲೆ ಬಂದಿದೆ, ನೋಡ್ಕೊಳ್ಬೋದು. ನೀವು ಕಾಣ್ತಿದೆ ಇಲ್ಲಿ ನೋಡ್ಕೊಬೋದು. ಜನವರಿ 2025 ನಾನು ನಿಮಗೆ ಕ್ಲಿಯರಾಗಿ ಅದನ್ನೆಲ್ಲ ನಾನು ನಿಮಗೆ ಓದುತ್ತೀನಿ, ಅದರ ನಂತರ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಿದೆ ಅದರಲ್ಲಿ, ಏನು ಅಪ್ಡೇಟು, ಯಾವ ಕ್ಯಾಟಗರಿ ಮೇಲೆ ಬರುತ್ತೆ ಎಲ್ಲ ನಿಮಗೆ ಹೇಳ್ತೀನಿ. ತುಂಬ ಸಿಂಪಲ್ ನೋಡಿ, ಇಲ್ಲಿ ನೋಡ್ಕೊಳ್ಬೋದು. ಇಲ್ಲಿ ನೋಡಿ ಜನವರಿ 2025 ಸ್ಟ್ರೆಂಥನಿಂಗ್ ಇನ್ಫೋರ್ಸ್ಮೆಂಟ್ ಅಗೇನ್ಸ್ಟ್ misleading metadata to ensure viewers aren't misleading about that the watch on YouTube vary the strengthening our enforcement against case vary metadata like the title or thumbnail promise viewers something that the video does deliver special one that content focus or breaking news current event or sensitive topics like an election or politics vary starting by ruling the out in the India with more country to follow over the next 5 months ಅಂತ ಈ ರೀತಿ ಒಂದು ಕೊಟ್ಟಿದ್ದಾರೆ. ಇದೇನಪ್ಪ ಅಂದರೆ ನಮಗೆ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ತುಂಬ ಸಿಂಪಲ್ಲು, ಏನೂ ಇಲ್ಲ. ಕೆಲವೊಂದಷ್ಟು ಅವರು ಕಂಟೆಂಟ್ ಅಂದರೆ ಕೆಲವೊಂದಷ್ಟು ಚಾನೆಲ್ಸ್ಗಳು ಕೊಟ್ಟಿದ್ದಾರೆ, ಕೆಲವೊಂದಷ್ಟು ಕಂಟ್ರಿ ಅಂತ ಅಂದರೆ ಅಲ್ಲಿ ಏನಂತ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ನೋಡಿ, ಫೋಕಸ್ ಬ್ರೇಕಿಂಗ್ ನ್ಯೂಸ್ ಅಂದರೆ ಬ್ರೇಕಿಂಗ್ ನ್ಯೂಸ್ ಬಗ್ಗೆ ಯಾರೆಲ್ಲ ವೀಡಿಯೋ ಮಾಡ್ತಾರೆ ಆ್ಯಕ್ಚುಲಿ ಬಂದ್ಬಿಟ್ಟು ಬ್ರೇಕಿಂಗ್ ನ್ಯೂಸ್ ಅಂದರೆ ಈಗ ನ್ಯೂಸ್ ಚಾನಲ್ಗಳು ತುಂಬ ಇದೆ. ಏನಾಗುತ್ತೆ ಅಂದರೆ ಬ್ರೇಕಿಂಗ್ ನ್ಯೂಸ್ ಯಾವುದೋ ಒಂದು ಕ್ಯಾಟಗರಿಯಲ್ಲಿ ಆಗಿರಿ, ಅಂದರೆ ಯಾವುದೋ ಒಂದು ಚಾನಲ್ ಇರಲಿ, ಮೇನ್ ಇಂಪಾರ್ಟೆಂಟ್ ಅರ್ಥ ಮಾಡ್ಕೊಳ್ಳಿ. ಬ್ರೇಕಿಂಗ್ ನ್ಯೂಸ್ ಅಂದರೆ ಈಗ ಆ ವಿಡಿಯೋದಲ್ಲಿ ಏನಿದೆ ಅದು ಮಾತ್ರ ನೀವು ಟೈಟಲ್ ಆ್ಯಂಡ್ ತಮ್ನೇಲ್ ಹಾಕಬೇಕು. ಮೇಲ್ಗಡೆ ಕೊಟ್ಟಿದ್ದಾರೆ ನೋಡಿ, ಟೈಟಲ್ ಆ್ಯಂಡ್ ತಮ್ನೇಲ್ ಅಂದರೆ ಟೈಟಲ್ ಆ್ಯಂಡ್ ತಮ್ನೇಲ್ ಮಿಸ್ಲೀಡಿಂಗ್ ಡೇಟಾ ಅಂದರೆ ಏನಂದರೆ ಆ ವಿಡಿಯೋ ಯಾವ ಟಾಪಿಕ್ ರಿಲೇಟೆಡ್ ಮಾಡಿದರೆ ಅದೇ ಒಂದು ಟಾಪಿಕ್ ರಿಲೇಟೆಡ್ ತಮ್ನೇಲು ಟೈಟಲ್ ಆಗಿರಬೇಕು. ಅದನ್ನ ಬಿಟ್ಟು ವ್ಯೂಸ್ ಬರುತ್ತೆ ಅಂತೇಳಿ ನೀವು ಬೇರೆ ಚೇಂಜ್ ಮಾಡೋಂಗಿಲ್ಲ. ಮೇನ್ ಇಂಪಾರ್ಟೆಂಟ್ ಅದನ್ನೇ ಇದೆ ನೋಡಿ. ಅವ್ರು ಯಾವ ಕ್ಯಾಟಗರಿ ಚಾನಲ್ ಇದೆ ನೋಡಿ, ಈ ಬ್ರೇಕಿಂಗ್ ನ್ಯೂಸ್ ಬಗ್ಗೆ ಮಾಡ್ತಾ ಇರ್ತಾರೆ, ಅವ್ರು ಮೇನ್ ಇಂಪಾರ್ಟೆಂಟ್ ಹೇಳ್ತೀನಿ. ಯಾವುದೋ ಒಂದು ಲೈವ್ ಇರಲಿ, ಈಗ ಲೈವ್ ಏನು ನಡೀತೆ ಅದನ್ನೇ ಹೇಳ್ಬೇಕು. ಎಕ್ಸಾಂಪಲ್ ಏನ್ಬಿಟ್ಟು ನಾನು ನಿಮಗೆ ಕ್ಲಿಯರ್ಗೆ ಹೇಳ್ಬೇಕ್ರೆ, ಈಗ ನಾನು MLA ಆಗಿಲ್ಲ ಬಿಟ್ಟಿಲ್ಲ, ನಾನು MLA ಆಗಿದ್ದೇನೆ ಅಂತ ನೀವು ವಿಡಿಯೋದಲ್ಲಿ ತಮ್ನೇಲ್ ಹಾಕಿದ್ರೆ ಹೆಂಗೆ ಆಗಲ್ಲ. ಅದಕ್ಕೋಸ್ಕರ ನೋಡಿ ಲೈವ್ ಏನಿದೆ ಅದನ್ನೇ ಹೇಳ್ಬೇಕು, ನಾನು ಬಿಟ್ಟು ಬೇರೆ ಹೇಳೋಂಗಿಲ್ಲ. ಇದೇ ನೋಡಿ ಮೇನ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಕರೆಂಟ್ ಈವೆಂಟ್ಸ್ ಅಂದರೆ ಈ ಕೆಲವೊಂದಷ್ಟು ಲೈವ್ ಈವೆಂಟ್ಸ್ ನಡೀತೆ, ಆ ಲೈವ್ ಈವೆಂಟ್ಸಲ್ಲಿ ಏನಿದೆ ಅದನ್ನೇ ಹೇಳ್ಬೇಕು, ಅದನ್ನ ಬಿಟ್ಟು ಬೇರೆ ಹಾಕೋಂಗಿಲ್ಲ. ತಮ್ನೇಲ್ ಲೈಗಿಲಿ ಆಗಿರ್ಬೋದು, ಅಂದರೆ ಯಾವುದೇ ಒಂದು ಆಗಿರ್ಬೋದು, ಅದ್ರ ಬಗ್ಗೆನೇ ವೀಡಿಯೋ ಮಾಡಿರ್ಬೇಕು ನೀವು. ಎಕ್ಸಾಂಪಲಾಗಿ ನಿಮಗೆ ಕ್ಲಿಯರಾಗಿ ಅರ್ಥ ಮಾಡೋಂಗೆ ಹೇಳ್ಬೇಕ್ರೆ, ಈಗ ನೀವು ಒಂದು ಕುಕ್ಕಿಂಗ್ ಚಾನಲ್ ಇದೆ, ಕುಕ್ಕಿಂಗ್ ಚಾನಲ್ ಒಂದು ವೀಡಿಯೋ ಮಾಡಿದ್ರೆ, ಆದರೆ ಆ ಒಂದು ವಿಡಿಯೋ ಎದ್ರ ಬಗ್ಗೆ ಮಾಡಿದ್ರೆ ಎಗ್ ರೈಸ್ ಯಾವ ರೀತಿ ಮಾಡೋದು ಅಂತ ನೀವು ವೀಡಿಯೋ ಮಾಡಿದ್ರೆ, ಎಗ್ ರೈಸ್ ಯಾವ ರೀತಿ ಮಾಡೋದು ಅಂತ ವೀಡಿಯೋ ಮಾಡಿದ್ರೆ, ಆದರೆ ಬಟ್ ಆ ಒಂದು ವಿಡಿಯೋ ತಮ್ನೇಲ್ ಏನಂತ ಹಾಕ್ತೀರಾ, ಚಿಕನ್ 65 ಯಾವ ರೀತಿ ಮಾಡೋದು, ಜಸ್ಟ್ 5 ನಿಮಿಷದಲ್ಲಿ ಚಿಕನ್ 65 ಯಾವ ರೀತಿ ಮಾಡೋದು ಅಂತ ಹೇಳಿದರೆ ಆಗಲ್ಲ. ಅದೇನಾಗುತ್ತೆ, ಮಿಸ್ಲೀಡಿಂಗ್ ಡೇಟಾ ಆಗುತ್ತೆ. ಅದಕ್ಕೋಸ್ಕರ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರಿಕ್ ಆಗಿದೆ. ಏನಂದರೆ ಯಾವ ಟಾಪಿಕ್ ಪ್ರಾಮಿಸ್ ಅಂತ ಹೇಳಿದ್ರೆ ಅಂದರೆ ನೀವು ವ್ಯೂವರ್ಸ್ಗೆ ಪ್ರಾಮಿಸ್ ಮಾಡ್ತಾಯಿದ್ದಾರೆ, ಅದಕ್ಕೋಸ್ಕರ ಯಾವ ಟಾಪಿಕ್ ತಮ್ನೇಲ್ ಹಾಕಿದ್ರೆ ಆ ತಮ್ನೇಲ್ ತಕ್ಕಂತೆ ಒಳಗಡೆ ಟಾಪಿಕ್ ವಿಡಿಯೋ ಇರಬೇಕು. ಅದನ್ನ ಬಿಟ್ಟು
ತಮ್ಮನಲ್ಲಿ ಬೇರೆ ಮತ್ತು ಟೈಟಲ್ ಬೇರೆ ಮತ್ತು ವಿಡಿಯೋ ಬೇರೆ ಇದ್ದರೆ ಅದೇನಂತೆ ಮಿಸ್ಲೀಡಿಂಗ್ ಡೇಟಾ ಆಗುತ್ತೆ. ಮಿಸ್ಲೀಡಿಂಗ್ ಡೇಟಾ ಆಗೋದ್ರಿಂದ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕ್ಲಿಯರಾಗಿ ಕಟ್ಟಿ ಹೇಳ್ತಾ ಇದ್ದಾರೆ. ಇದರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬರುತ್ತೆ. ಒಂದೇ ಅಂದರೆ 90 ಡೇಸಲ್ಲಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ಗೆ 3 ಆ್ಯಕ್ಟಿವ್ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬಂದರೆ ನಿಮ್ಮ ಯೂಟ್ಯೂಬ್ ಚಾನಲ್ ಡಿಲೀಟ್ ಆಗುತ್ತೆ. ಇಲ್ಲಿ ಕ್ಲಿಯರಾಗಿ ಹೇಳಿದರೆ. ಮತ್ತು ಅದ್ರ ಜೊತೆ ಪಾಲಿಟಿಕ್ಸ್ ಅಂದರೆ ಎಲೆಕ್ಷನ್ ಬಗ್ಗೆ ವೀಡಿಯೋ ಮಾಡ್ತಾಯಿದ್ದಾರೆ, ಲೈವಲ್ಲಿ ಹೇಳ್ಬೇಕು. ಎಲೆಕ್ಷನ್ ಅಂದರೆ ಅಂದರೆ ಈಗ ಯಾರು ಎಮ್ ಎಲ್ ಇದ್ದಾರೆ ಅದನ್ನೇ ಹೇಳ್ಬೇಕು. ಅವು ಈಗ ಎಕ್ಸಾಂಪಲ್ ನಾನು ನಿಮಗೆ ಹೇಳಿದ್ನಲ್ಲ, ಇನ್ನೂ ನಾನು ಎಲೆಕ್ಷನ್ ನಿತ್ತಿಲ್ಲ ಬಿಟ್ಟಿಲ್ಲ, ಆ್ಯಕ್ಚುಲಿ ನಾನು ಎಮ್ ಎಲ್ ಆಗ್ತೇನೆ, ನೆಕ್ಸ್ಟ್ ಎಮ್ ಎಲ್ ಇವರೇ, ಹಂಗೆ ಹೇಳೋಂಗಿಲ್ಲ. ಆಗಿದ್ದು ಪ್ರೆಸೆಂಟ್ ಏನಾಗಿದೆ ಅದನ್ನೇ ಹೇಳ್ಬೇಕು, ಅದನ್ನ ಬಿಟ್ಟು ಬೇರೆ ಸುಳ್ಳು ಹೇಳೋಂಗಿಲ್ಲ. ಇದೇ ನೋಡಿ ಹೊಸ ನ್ಯೂ ರೂಲ್ಸ್. ಇದನ್ನ ಬಿಟ್ಟರೆ ಏನೂ ಇಲ್ಲ ಯೂಟ್ಯೂಬ್ದವರು. ಇದೇನು ಹೊಸ ನ್ಯೂ ರೂಲ್ಸ್, ಇದನ್ನ ಅಪ್ಡೇಟ್ ಮಾಡಿದ್ದಾರೆ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ಬೇಕು. ಇತ್ತೀಚೆಗೆ ಇದೇ ಒಂದು ಕಾರಣದಿಂದ ಯೂಟ್ಯೂಬ್ನಲ್ಲಿ ಡಿಲೀಟ್ ಆಗಿದೆ. ಈ ಅರ್ನಿಂಗ್ ರಿಲೇಟೆಡ್ ಏನು ವಿಡಿಯೋ ಡಿಲೀಟ್ ಆಗಿದೆ ಅದು ಯಾಕಂದರೆ ಹೇಳ್ಬೇಕ್ರೆ, ಅವರು ಯೂಟ್ಯೂಬ್ನಲ್ಲಿ ಏನು ಟಾಪಿಕ್ ಇದೆ ಆ್ಯಕ್ಚುಲಿ ಬಂದ್ಬಿಟ್ಟು ಅವ್ರ ಟೈಟಲ್ ಕ್ಲಿಯರಾಗಿ ತಮ್ಮನೇಲಿ ಹಾಕಿ ಬಿಡಬೇಕು. ಏನಂದ್ರೆ ಅಪ್ ಟು 1000 ಅರ್ನಿಂಗ್ ಮಾಡ್ಬೋದು ಅಂತ ಹಾಕ್ಬೋದು. ಒಂದು ದಿನಕ್ಕೆ 1000 ದುಡ್ಡು ಮಾಡಿ ಅಂತ ಹಾಕೋಂಗಿಲ್ಲ, ಮಾಡಿ ಅಂತ ಹಾಕೋಂಗಿಲ್ಲ, ಮಾಡ್ಬೋದು ಅಂತ ಹಾಕಬೇಕು. ಒತ್ತಾಯ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಯಾವುದೊಂದು ಟಾಪಿಕ್ ರಿಲೇಟೆಡ್ ಇರಲಿ, ಇದೇ ಒಂದು ಯೂಟ್ಯೂಬ್ನಲ್ಲಿ ಬಂದಂಥ ಹೊಸ ನ್ಯೂ ರೂಲ್ಸ್ ಇದನ್ನೆಲ್ಲರೂ ಫಾಲೋ ಮಾಡಲೇಬೇಕು. ಮಾಡಲಿಲ್ಲ ಅಂದರೆ ಕಮ್ಯುನಿಟಿ ಗೈಡ್ಲೈನ್ಸ್ ಸ್ಟ್ರೈಕ್ ಬರುತ್ತೆ. ಬರೋದ್ರಿಂದ ನಿಮ್ಮ ಯೂಟ್ಯೂಬ್ ಚಾನಲ್ ಕೂಡ ಡಿಲೀಟ್ ಆಗುತ್ತೆ. ಏನೋ ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಇವತ್ತು ಮುಸ್ಲಿಂ ಪ್ರತಿಭಾ ಕಂಟೆಂಟ್ ಸ್ಪ್ಯಾಮರ್ಸ್ ಎಲ್ಲ ಇರ್ತೀನಿ. ಈ ಒಂದು ನಿಮ್ಮ ಫ್ರೆಂಡ್ಸ್ ಎಲ್ಲ ಕಡೆ ಸೇರ್ ಮಾಡಿ ಅವ್ರಿಗೆ ಕೂಡ ಗೊತ್ತಲ್ಲ ಅಂತ ಇವತ್ತು ಮುಸ್ಲಿಂ ಪ್ರತಿಭಾ ಕಂಟೆಂಟ್ ಸ್ಪ್ಯಾಮರ್ಸ್ ಜೀವನ ಮಾತ್ರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.